ಹಾಗಾದರೆ ಏನು ಮಾಡಬೇಕು? ನಾವು ಜಾಗೃತರಾಗಬೇಕು. ನಮ್ಮಲ್ಲಿ ಜಾಗೃತಿ ಇಲ್ಲ, ನಾವು ಇನ್ನೂ ಚಿತ್ರಾವಸ್ಥೆಯಲ್ಲೇ ಇದ್ದೇವೆ. ಗಣರಾಜ್ಯೋತ್ಸವ ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಇದಾದ ದಿವಸ ಎಲ್ಲ ಕರೆದ್ರೆ ಕೇಳ್ತಾ ಕರೆದ್ರಿ ಹೌದಾ? ಈಗ ಹಾಟ್ ಸಬ್ಜೆಕ್ಟ್ ಅಂದರೆ ಸಂವಿಧಾನ. ಎಲೆಕ್ಷನ್ನಲ್ಲಿ ಎಲ್ಲರೂ ಹೇಳ್ತಾರೆ ಸಂವಿಧಾನ ಹೇಳ್ಕೊಂಡು ನಾವು ಕಾಪಾಡ್ತೇವೆ ಅಂತ ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ನಾವು ಧ್ವಂಸ ಮಾಡ್ತೇವೆ. ಈಗ ಹಾಗಾದರೆ ನಮ್ಮ ಜನಸಾಮಾನ್ಯರ ಕರ್ತವ್ಯ ಏನಿದೆ? ನಾವು ಇದರ ಬಗ್ಗೆ ಪಾರ್ಟಿಸಿಪೇಟ್ ಮಾಡಬೇಕು. ಸಂವಿಧಾನ ಯಾರ್ಯಾರ ಹತ್ತಿದೆ? ಮುಖ್ಯ ಹತ್ರ ಇದೆಯಾ ಸಂವಿಧಾನ? ತಂದು ಯಾರ ಹತ್ರ ಇದೆ ಸಂವಿಧಾನ ಅಂತ ಏನು ಗೊತ್ತಿಲ್ಲ ನಮಗೆ. ನಮ್ಮನ್ನು 75-80 ವರ್ಷದಿಂದ ಸ್ವಾತಂತ್ರ್ಯ ಬಂದ ಮೂರ್ಖರನ್ನೇ ಮಾಡ್ತಾ ಇದ್ದಾರೆ. ಈಗ ಇನ್ನೂ ಮುಂದೆ ನಾವು ಮೂರ್ಖರಾಗಬಾರ್ದು, ನಾವು ಜಾಗೃತರಾಗ್ತೇವೆ. ಹಾಗಾಗಿ ದೇಶಕ್ಕೆ ಒಂದು ಸಂವಿಧಾನ, ದೇಶ ಮತ್ತು ಧರ್ಮ ಎರಡೂ ಒಟ್ಟಿಗಿರಬೇಕು. ಒಟ್ಟಿಗಿದ್ದಾಗ ದೇಶ ಉದ್ಧಾರ ಆಗ್ತದೆ, ಧರ್ಮವೂ ಆಗಬೇಕು. ಬ್ರಿಟಿಷರು ಮತ್ತು ಹಿಂದಿನವರೆಲ್ಲ ನಮ್ಮನ್ನು ಹೊಡಿಲಿಕ್ಕೆ ಮಾಡಿದ ಕೆಲಸ ದೇಶ ಮತ್ತು ಧರ್ಮವನ್ನು ಬೇರೆ ಮಾಡಬೇಕು. ಅದು ಆಗದಾಗೆ ನಾವು ನೋಡ್ಕೋಬೇಕು. ದೇಶ ಮತ್ತು ಧರ್ಮ ಒಟ್ಟಿಗಿರಬೇಕು. ಒಂದು ಮನೆಯಲ್ಲಿ ನನ್ನ ಲೆಕ್ಕ ಪ್ರಕಾರ ಒಂದು ಸಂವಿಧಾನದ ಮುಖ, ಮತ್ತೊಂದು ನಮ್ಮ ಭಗವದ್ಗೀತೆಯ ಧರ್ಮದ ಬಗ್ಗೆ, ಸಂವಿಧಾನ ದೇಶದ ಬಗ್ಗೆ, ಇವೆರಡೂ ಕೊಟ್ಟಿದ್ದು ನಾವು